ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಸಡನ್ನಾಗಿ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಿದ್ದೆ. ಪ್ರಿಪೇರ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಕೊನೆವರೆಗೂ ನೋಡ್ಕೊಳ್ಳಿ ಹೆಂಗೈತಿ ಏನಂತ. ಜಸ್ಟ್ ಸಿಂಪಲಾಗಿಯೇ, ಭಾಳ ಏನೂ ಲಾಂಗ್ ಆಗಿಲ್ಲ ವಿಡಿಯೋ. ಬಹಳ ಚಿಕ್ಕದಾಗಿದೆ ಈ ಸತಿ. ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ಈ ಥರ ಚಿಕ್ಕ ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ಹಾಕ್ತಿರೋದು. ಜಾಸ್ತಿ ನಾನು ಲಾಂಗ್ ವಿಡಿಯೋನೇ ಹಾಕೋದು. ಬಟ್ ಈ ಸತಿ ಅನ್ನಿಸ್ತು ನನ್ನ ವ್ಯೂವರ್ಸ್ಗೆ ಸೊ ಬೋರ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಅಷ್ಟೇ. ನನಗೆ ಫ್ರಿಜ್ಜಿ ಏರು ಆಗ್ತಿತ್ತು, ಅಂದರೆ ಕೂದಲು ಕೆಳಗಡೆ ಸ್ವಲ್ಪ ಕಟ್ ಆಗ್ತಿತ್ತು, ಹಾಗೆ ರಫ್ ಅಂತ ಅನ್ನಿಸ್ತಿತ್ತು. ಸೊ ಈ ಒಂದು ಪ್ರಾಬ್ಲಮ್ಮಿಂದ ನನಗೆ ಈ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇರಲಿ ಅಂಥೇಳಿ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಕೂದಲು ಹೆಲ್ದಿಗೆ ಈ ಕರಿಬೇವು ಬಹಳನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು 3 ಒಂದು ಐಟಮ್ಸ್ನ ಹಾಕಿ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ. ಬೆಚ್ಚಗೆ ಮಾಡಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಮ್ಮ ಕೂದಲಿಗೆ ಎಣ್ಣೆ ಎಷ್ಟು ಅಪ್ಲೈ ಮಾಡ್ತೀಯೋ ಅಷ್ಟೇ ಫುಡ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಹಾಗೆ ಫುಡ್ಡಲ್ಲಿ ಏನಪ್ಪ ತಗೋಬೇಕು, ಎಗ್ಗು, ಹಾಲು, ಡ್ರೈ ಫ್ರೂಟ್ಸು, ಹಾಗೆ ಏನಾದರೂ ಬೇಳೆ ಸಾಂಬಾರು, ನಾನ್ ವೆಜ್ ಕೂಡ ತಿನ್ನಬೇಕು. ನಾನ್ ವೆಜ್ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಒಂದು ಎಗ್ಗನ್ನಾದರೂ ತಿನ್ನೋದು ಕಲೀರಿ. ಕೆಲವರಿಗೆ ನಾನ್ ವೆಜ್ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಒಂದು ಆಪ್ಷನ್ ಕೊಟ್ಟೆ. ಸೊ ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಎಗ್ಗನ್ನ ತಿಂತಾಯಿರ್ತೀನಿ. ಅದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಇರುತ್ತಲ್ಲ, ಸೊ ಅದು ಒಂದು ಪೌಷ್ಟಿಕಾಂಶ ನಮ್ಮ ಒಂದು ಕೂದಲಿಗೆ ಭಾಳ ಇಂಪಾರ್ಟೆಂಟ್ ಅಂತ ಅದನ್ನೊಂದು ತಿನ್ನೋದು ಕಲ್ತಿದ್ದೀನಿ. ಹಾಗೆ ಆಗಾಗ ನಾವು ಹೇರ್ ಮಾಸ್ಕನ್ನ ಅಪ್ಲೈ ಮಾಡಬೇಕು. ನೀವು ಪಾರ್ಲರ್ಗೆ ಹೋಗಿ ಸ್ಪಾ ಏನು ಮಾಡ್ತಿರಲ್ಲ, ಅದೇ ಒಂದು ಸ್ಪಾನ ನಾವು ಮನೆಯಲ್ಲಿಯೇ ಮಾಡ್ಕೋಬಹುದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಆದಷ್ಟು ಜಾಸ್ತಿ ನಾನು ಬ್ಲಾಗ್ಸ್ಗಳಲ್ಲಿ ನಾನು ಡೈಲಿ ರೂಟೀನಲ್ಲಿ ಯೂಸ್ ಮಾಡುವಂಥದ್ದು ಈ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಮೆಂತೆ ಸೂಪರ್ ಆ್ಯಂಡ್ ಆಸಮ್ ರಿಸಲ್ಟ್ ಅಂತ ಹೇಳ್ತೀನಿ. ನನಗೆ ಏನು ವರ್ಕ್ ಆಗುತ್ತೋ ಸೊ ನಾನು ಅದನ್ನೇ ಜಾಸ್ತಿ ಅಪ್ಲೈ ಮಾಡ್ತೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋದು. ಆದಷ್ಟು ಹೇರ್ ವಾಶ್ ಮಾಡುವಾಗ ಅಡ್ವಾನ್ಸ್ ಆಗಿ ಸ್ವಲ್ಪ ಆಯಿಲನ್ನು ಹಚ್ಕೋರಿ. ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಯಾವುದಾದ್ರೂ ಒಂದು ಎಣ್ಣೆನ ಹಚ್ಕೊಂಡು ಒಂದು 30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ. ಕೂದಲು ಏನೂ ಹಚ್ಚಿಲ್ಲ ಅಂದರೂ ಭಾಳ ಸ್ಮೂತಾಗಿ ಅನಿಸುತ್ತೆ, ಅಂದರೆ ಕಂಡೀಷ್ನರ್ ಥರನೇ ಫೀಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಇದು ಒಂದು ನನ್ನ ಕಡೆಯಿಂದ ಟಿಪ್ಸು. ಹಾಗೆ ಶಾಂಪೂ ಜೊತೆಗೆ ನೀವು ಕಂಡೀಷ್ನರ್ ಯೂಸ್ ಮಾಡಿ ಅಂದರೆ ಒಂದು ವೀಕಲ್ಲಿ 2 ಟೈಮ್ ಕಂಡೀಷ್ನರ್ ಯೂಸ್ ಮಾಡಿದರೆ ಕೂದಲು ಸ್ಟ್ರಕ್ಚರು ಸ್ವಲ್ಪ ಸ್ಮೂತಾಗಿ ಉಳ್ಕೊಳ್ಳುತ್ತೆ. ಬರೀ ಶಾಂಪೂ ಹಾಕೋದ್ರಿಂದ ಸಿಕ್ಕಾಪಟ್ಟೆ ರಫ್ ಅನ್ನೋ ಫೀಲ್ ಬರುತ್ತೆ, ಕಟ್ಟಾಗೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಕೂದಲು. ಹಾಗಾಗಿ ಫೈನಲಿ ನಾನು ಜಡೆ ಹೆಣಿದಾಗ ನನಗೆ ಖುಷಿ ಆಗುತ್ತೆ. ಟೈಮ್ ನಾನು ಬ್ಯುಸಿ ಶೆಡ್ಯೂಲಲ್ಲಿ ನಾನು ಕೂದಲನ್ನು ಕೇರ್ ಮಾಡಿಲ್ಲ ಅಂದರೆ ಉದ್ರಕ್ಕೆ ಶುರು ಮಾಡುತ್ತೆ. ಜಾಸ್ತಿ ತಲೆಗೆ ಕೆಲಸ ಕೊಟ್ಟರೆ ರಾತ್ರಿ ನಿದ್ದೆ ಇಲ್ಲ ಅಂದರೆ
ಕೂದಲು ಉದುರೋಕ್ಕೆ ಶುರು ಮಾಡುತ್ತೆ. ಇದು ಕೂಡ ನನಗೊಂದು ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ನ ಆಗಾಗ ಹೋಗಿಸ್ಬೇಕು ಅಂತ ಈ ರೀತಿ ನಾನು ಹಚ್ಕೋತಾ ಇರ್ತೀನಿ ಹೋಮ್ ರೆಮಿಡೀಸ್ನ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೋಗಿ ಬರ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋನ ಹಾಕ್ತಿರ್ತೀನಿ, ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.